ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಇದ್ದೋರು ಮೂರು, ಕದ್ದೋರು ಯಾರು? ಅಧಿಕಾರ ಪಟ್ಟಕ್ಕಾಗಿ ತಲೆ ಹೇವಾರಿ ಸರ್ಕಸ್, ಸುಳ್ಳು ಸತ್ಯದ ನಡುವಿನ ಬೆಳಕಿನಾಟ. ಯಾವುದೇ ಮಾರ್ಗವಾದರೂ ಆದೀತು, ಒಟ್ಟಾರೆ ಅಧಿಕಾರ ಬೇಕು. ಓಟು ಚೋರಿ ಆಯಿತು, ಸತ್ತವರ ಚಾಪಾಟಿ ಆಯಿತು. ಹಾಗಾದರೆ ಚಾಪಾಟಿ ಆದರೂ ಸ್ವಂತನ? ಅದೂ ನಕಲಿ, ಹೆಸರೇ ನಕಲಿ. ಅವರು ಅಸಲಿ ಹುಡುಕ್ತಾರ ಅಂದರೆ ಎತ್ತಲಾಗಿಂದ ನಗಬೇಕು. ಕಳ್ಳ ಎಲ್ಲಿದ್ದಾನೆ ಅಂದರೆ ಬಗಲಮೆ ಅನ್ನಂತೆ. ರಾಜಕೀಯ ನಾಟಕ ಸ್ಕ್ರಿಪ್ಟ್. ಪಾತ್ರ ಬದಲಾಗುತ್ತೆ, ಆದರೆ ಕತೆ ಹಳೆಯದೇ. ಅದೇ ಹೊಸ ಭಾಷೆ, ಹಳೆಯ ಮದ್ಯ. ಚರ್ಚಿಸೋದು ಜನರಿಂದ ಮರೆಮಾಚಿದ, ಮಾಧ್ಯಮದ ಬೆಳಕು ತಗ್ಗಿಸಿದ ಅಥವಾ ವಿವಾದ ಸೃಷ್ಟಿಸಿದ ಕೆಲವು ತಾಜಾ ಘಟನೆ. ಅದರ ಮೂಲ ವಿವಾದ, ಆಡಳಿತ ವಿಪಕ್ಷ ನಿಲುವು. ಲಾಲ್ ಬಿಹಾರಿ ಮೃತರಿಂದ ಹಿಡಿದು ಟ್ರಂಪ್ ಟ್ಯಾಕ್ಸ್ ತನಕ, ಓಟು ಚೋರಿ, ಧರ್ಮಸ್ಥಳ ವಿವಾದ, ಕಾಶ್ಮೀರಿ ತಿರಂಗ. ಏನು ಕತೆ ನೋಡ್ಕೊಂಡು ಬರೋಣ ಬನ್ನಿ. ಲಾಲ್ ಬಿಹಾರಿ ಜೀವಂತ ಇದ್ದರೂ ಸತ್ತ ಕತೆ. ರಾಹುಲ್ ಓಟ್ ಚೋರಿ, ಸತ್ತವರೊಟ್ಟಿಗೆ ಚಾಯಿ ಚರ್ಚೆ, ಸಂಪರ್ಕ ಸ್ಟೋರಿ. ಉತ್ತರ ಪ್ರದೇಶ ಅಜ್ಮದ್ಗಢ ಲಾಲ್ ಬಿಹಾರಿಗೆ 1976ರಲ್ಲಿ ದೊಡ್ಡ ಆಘಾತ ಕಾದಿತ್ತು. ಸರ್ಕಾರಿ ದಾಖಲೆ ಹೇಳ್ತು ಲಾಲ್ ಬಿಹಾರಿ ಡೆಡ್. ಬಿಹಾರಿ ಬದುಕಿದ್ದರೂ ಸತ್ತವನೇ ಆಗಿಬಿಟ್ಟ. ಇಲ್ಲ ನಾನಿನ್ನು ಸತ್ತಿಲ್ಲ, ಲೈವ್ ಅಂತ ನಿರೂಪಿಸೋದಕ್ಕೆ 14 ವರ್ಷ ಬೇಕಾಯ್ತು ರೀ. ಯುವರ್ ಆನರ್, ನಾನೇ ಲಾಲ್ ಬಿಹಾರಿ ಕೋರ್ಟಿಗೆ ಬಂದಿದ್ದೀನಿ ಅಂದ. ಎಲ್ಲಾದರೂ ಉಂಟಾ? ಬದುಕಿದವನು ನಾನಿನ್ನೂ ಜೀವಂತ ಇದ್ದೀನಿ ಅಂದಿದ್ದು. ಆವಾಗ ಸತ್ತವರೊಟ್ಟಿಗೆ ಚಾಪಾಟಿ ಆಡಿದ್ರಲ್ಲ, ಅವರದ್ದೇ ಸರ್ಕಾರ ಇತ್ತು. ರಾಹುಲ್ ಗಾಂಧಿ ಅಜ್ಜಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರು. ಇನ್ನು ಲಾಲ್ ಬಿಹಾರಿ ಅನ್ಯಾಯ ವಿರುದ್ಧ ಕೋರ್ಟಿಗೆ ಹೋದ. 2 ಕೋಟಿ ಪರಿಹಾರ ಬೇಕು ಅಂದ. ಜಡ್ಜ್ ಏನು ಹೇಳಿದ್ರು ಗೊತ್ತಾ? ಸತ್ತವರಿಗೂ ಪರಿಹಾರವಾ? ಬಿಹಾರಿ ಸಂಘ ಕಟ್ಟಿದ. ಅದಕ್ಕೆ ಅಖಿಲ ಭಾರತ್ ಮುಸ್ಲಿಂ ಸಂಘ ಅಂತ ಹೆಸರಿಟ್ಟ. ಸುಮಾರು 20,000 ಸತ್ತವರು ಸಂಘದಲ್ಲಿ ಮೆಂಬರು. ಆದರೂ ಅವರೆಲ್ಲ ಸರ್ಕಾರಿ ದಾಖಲೆಯಲ್ಲಿ ಸತ್ತವರು. ಅನ್ಯಾಯ, ನಾವಿನ್ನೂ ಬದುಕಿದ್ದೀವಿ ಆನರ್ ಅಂದ. ಕೋರ್ಟಲ್ಲಿ ಹೋರಾಡಿದ. ಕೊನೆಗೆ ಲೈವ್ ಸಿಕ್ಕಿದ್ದು ಬರೋಬ್ಬರಿ 14 ಜನರಿಗೆ ಮಾತ್ರ. ಅಂದರೆ ಲೈವ್ ಸರ್ಟಿಫಿಕೇಟ್. ಇದು ನಮ್ಮ ದೇಶದ ಆಡಳಿತ ವಾಸ್ತವ. ಆದರೆ ಸತ್ತವರ ಹೆಸರಲ್ಲಿ ವೋಟ್ ಹಾಕೋಕ್ಕೆ ಸಮಯ ಬೇಕಿಲ್ಲ. ಹಾಗಂತ ನಮ್ಮಲ್ಲಿ ಸತ್ತವರ ಹೆಸರಲ್ಲಿ ವೋಟ್ ಹಾಕಿದ ಉದಾಹರಣೆ ಸಾಕಷ್ಟಿದೆ. ವೋಟರ್ ID ಇಲ್ಲದೆಯೋ ವೋಟ್ ಹಾಕಿದವರಿದ್ದಾರೆ. ಹೇಗಿರುವಾಗಲೇ ಸೋನಿಯಾ ಗಾಂಧಿ ವೋಟರ್ ID ಇಲ್ಲದೆ ಮತದಾನ ಮಾಡಿದಾರಂತ ವಿವಾದ ಕೇಳಿಬಂತು. ಇಂದಿರಾ ಗಾಂಧಿ ಅಸಹ್ಯನ್ನು ಅಭಿಮಾನ ಉಕ್ಕಿ ಹರಿದು ಅಧಿಕಾರವನ್ನು ಕೊಟ್ಟಿದ್ದು. ಸಂಸತ್ತಲ್ಲಿ ಚರ್ಚೆ ಗಲಾಟೆ ನಡೆದು ಹುದ್ದೆ ರದ್ದು ಮಾಡಿದರು. ದೇಶದ ಪೌರತ್ವ ಪಡೆಯದೆ ಅದು ಪ್ರಧಾನಮಂತ್ರಿ ಬಂಗಲೆಯಲ್ಲಿ ಉಳಿದರು. ಆಮೇಲೆ ಪೌರತ್ವ ಪಡೆದರು. ಮತದಾನ ಹಕ್ಕು ಸಿಕ್ಕಿ ಮನಮೋಹನ್ ಸಿಂಗ್ ಪ್ರಧಾನಿ ಮಾಡಿ ಮತ್ತೊಂದು ಹುದ್ದೆ ಸೃಷ್ಟಿಸಿ ದೇಶನೂ ಆಳಿದರು. ಅಂದರೆ ಬದುಕಿದವರು ಸತ್ತವರಾಗೋದು, ಸತ್ತವರು ಮತ ಹಾಕೋದು, ವೋಟರ್ ID ಇಲ್ಲದೆ ಮತದಾನ ಒಂದೇ ದೇಶದಲ್ಲಿ. ಮೇರಾ ಭಾರತ್ ಮಹಾನ್. 2014 ಚುನಾವಣೆ. BJP ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಪ್ರಧಾನಿ ಅಂತ ಪ್ರತಿಬಿಂಬಿಸಿತು. ಅದಕ್ಕೆ BJP ಹಿರಿಯ ನಾಯಕರು ವಿರೋಧ ಒತ್ತಟ್ಟಿಗಿಟ್ಟುಬಿಡೋಣ. ಆದರೆ ಅಂದು ಮೋದಿ ಚಾಯ್ ಪೇ ಚಾಯ್ ಚರ್ಚೆ ಶುರು ಮಾಡಿದರು. ಆದರೆ ಮಣಿಶಂಕರ್ ಅಯ್ಯರ್ ಮೋದಿ ಚಾಯ್ ಮಾರೋಕೆ ಲಾಯ್ಕು, ಚುನಾವಣೆ ಸೋತ ನಂತರ ಮೋದಿ ಕಾಂಗ್ರೆಸ್ ಕಚೇರಿಯಲ್ಲಿ ಟೀ ಸಪ್ಲೈ ಮಾಡಲಿ ಅಂದರು. ಆದರೆ ಮೋದಿ 3ನೇ ಬಾರಿ ಪ್ರಧಾನಿ ಆದರೆ ಮಣಿಶಂಕರ್ ಅಯ್ಯರ್ ಅಯ್ಯೋ ಕಾಂಗ್ರೆಸ್ ನನ್ನ ಮೂಲೆ ಗುಂಪು ಮಾಡ್ತಾ ಇದೆ ಅಂತ ಕಣ್ಣೀರು ಹಾಕ್ತಿರೋದಷ್ಟೇ ಅಲ್ಲ, ಕಾಂಗ್ರೆಸ್ಸಿಗೂ ಅಸ್ಪೃಶ್ಯ. ಅಂದು ನರೇಂದ್ರ ಮೋದಿ ಚಾಯ್ ಪೇ ಚಾಯ್ ಚರ್ಚೆಗೆ ವಿರೋಧಿಗಳು ವ್ಯಂಗ್ಯ ಮಾಡಿದರು. ಇವತ್ತು ಸತ್ತವರೊಟ್ಟಿಗೆ ಚಾಯ್ ಪೇ ಚರ್ಚೆ ನಡೆಯುತ್ತೆ. ಬೆಳವಣಿಗೆ ಅಂದರೆ ಇದೇ ಅಲ್ವಾ? ರಾಜಕೀಯದಲ್ಲಿ ಹಾಸ್ಯವೂ ಇದೆ, ವ್ಯಂಗ್ಯವೂ ಇದೆ. ಆದರೆ ನಿಜವಾಗಿಯೂ ಜನರ ಹಕ್ಕು ಜೀವಂತ ಎಂದರೆ ಜೀವಂತ ಎಂದು ಗುರುತಿಸೋದು. ಮತದಾನ ಹಕ್ಕು ಪ್ರಶ್ನಾರ್ಥಕ. ಚುನಾವಣೆ ಆಯೋಗ ಆಗಿರೋ ತಪ್ಪು ಸರಿ ಮಾಡೋಕೆ ಹೊರಟಿದೆ. ವೋಟು ಚೋರಿ ಅಂತಿರೋರು ಮತದಾನ ಪಟ್ಟಿ ಪರಿಷ್ಕರಣೆಗೆ ವಿರೋಧಿಸುತ್ತಿದ್ದಾರೆ. ನಿಮ್ಮದೇನು 2 ನಾಲಿಗೆಯ? ರಾಹುಲ್ ಹೇಳಿಕೆಗೆ
CM ಹೇಮಂತ್ ಬಿಸ್ವ ಶರ್ಮಾ ಜಾಡಿಸಿದ್ದಾರೆ. ಮತಪಟ್ಟಿ ಪುರಸ್ಕರಣೆ ಸುಪ್ರೀಂ ಕೋರ್ಟ್ನಲ್ಲಿದೆ, ಅದಕ್ಕೆ ರಾಹುಲ್ ಗಾಂಧಿ ವೋಟ್ ಚೋರಿ ಮೂಲಕ ಸಾಕ್ಷಿ ಕೊಡ್ತಿದ್ದಾರೆ ಅಂತ ವ್ಯಂಗ್ಯ ಆಡಿದ್ದಾರೆ. ಅರೆ ಹೌದಲ್ವಾ? ಆದರೆ ರಾಹುಲ್ ತಮ್ಮ ಸತ್ಯ ದೇಶದ ಮುಂದಿಡ ನಿಮ್ಮ ಪೌರತ್ವ, ಬಾಂಗ್ಲಾ ಪತ್ರಕರ್ತ ಆರೋಪ, ಹೆಂಡತಿ ಮಕ್ಕಳು ಹೆರಾದೋಕ ಜನರ ಮುಂದೆ ಎಂದು ಇಡ್ತೀರಾ? ನೀವು ಸುಳ್ಳು ಹೇಳ್ತಿದ್ದೀರಾ? ಸಾಬೀತಾಗಬೇಕಲ್ವಾ? ನೀವು ಸುಳ್ಳು ಹೇಳ್ತಿದ್ದೀರಾ, ಸತ್ಯನ ಏನದು ಸಾಬೀತಾಗಬೇಕಲ್ವಾ? ಯಾರು 4-6 ಮತದಾನ ಮಾಡಿದರೂ ಒಂದೇ ಕೋಲೆಯಲ್ಲಿ 80ಕ್ಕೂ ಮಿಕ್ಕಿ ವೋಟರ್ ಐಡಿ ಆರೋಪಕ್ಕೆ ಜನರೇ ಉತ್ತರ ಕೊಟ್ಟಿದ್ದಾರೆ. ಅನುರಾಗ್ ಠಾಕೂರ್ ಸಂಸತ್ನಲ್ಲಿ ಕೇಳಿದ ಪ್ರಶ್ನೆಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕಲ್ವಾ? ಸಾಕ್ಷಿ, ವಿಡಿಯೋ, ಜನರ ಕೋಪ ಎಲ್ಲವೂ ಇದ್ದವು. ಸರ್ಕಾರ ಹೇಳ್ತಿದೆ ಎಲ್ಲ ಸರಿಯಾಗಿದೆ, ವಿರೋಧಿಗಳು ಕೂಗ್ತಾ ಇದ್ದಾರೆ ಚುನಾವಣೆ ಕೊಳಕು. ಆದರೆ ಸಾಮಾನ್ಯ ಮತದಾರ ಮಾತ್ರ ಕೇಳ್ತಾನೆ, ನನ್ನ ಮತದ ಬೆಲೆ ಎಲ್ಲಿ ಹೋಯಿತು? ರಾಜಕೀಯದಲ್ಲಿ ಹಾಸ್ಯ ವ್ಯಂಗ್ಯ ಇದ್ದರೂ ಜನರಿಗೆ ಬೇಕಿರುವುದು ಸತ್ಯ ಮತ್ತು ಪ್ರಾಮಾಣಿಕತೆ. ಇನ್ನು ರಾಜ್ಯಕ್ಕೆ ಬಂದರೆ ದೇಶದಲ್ಲಷ್ಟೇ ಅಲ್ಲ, ವಿಶ್ವದಲ್ಲಿ ಧರ್ಮಸ್ಥಳ ವಿವಾದದ ಕೇಂದ್ರ ಬಿಂದು. ವಿಧಾನಸಭಾ ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಗೆ ದಾರಿ ಮಾಡಿಕೊಟ್ಟರೆ ವಿಪಕ್ಷ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ನಡೀತಿದೆ. ಆದರೆ ಅನಾಮಿಕ ಭೀಮ ಸೂಪರ್ಮೆನ್. ಆದರೆ ಆತ ಯಾರು, ಹೆಸರೇನು, ಎಲ್ಲಿವೆ ಅಂತ ಎಷ್ಟೇ ಮುಚ್ಚಿಡುವ ಪ್ರಯತ್ನ ಮಾಡಿದರೂ ಬಯಲಾಗಿದೆ. ಸತ್ಯವೂ ಅಷ್ಟೇ, ನಾಳೆ ಬಯಲಾಗಿಯೇ ಆಗುತ್ತೆ. ಧರ್ಮಸ್ಥಳ ತೀರ್ಥಕ್ಷೇತ್ರ, ಆದರೆ ಈಗ ಕಾನೂನು ಮತ್ತು ರಾಜಕೀಯ ಹೋರಾಟ ಕೇಂದ್ರ. ಒಂದೆಡೆ ಹಕ್ಕುಗಳ ಹೋರಾಟ, ಮತ್ತೊಂದೆಡೆ ಧಾರ್ಮಿಕ ಭಾವನೆ. ರಾಜಕೀಯ ಪಕ್ಷ ಇಲ್ಲಿ ಏನು ಮಾಡ್ತಾ ಇದೆ? ಮತ ಬ್ಯಾಂಕಿಗಾಗಿ ಬೆಂಕಿ ಹಚ್ಚುತ್ತಿದೆಯಾ? ಇಲ್ಲ ಎಡಪಂಥೀಯರು ಹಿಂದೂ ಮಂದಿರ ಭಾವನೆ ಮೇಲೆ ದಾಳಿ ಮಾಡ್ತಿದ್ದಾರೆ? ಇದು ನಿಜವಾಗಿ ನ್ಯಾಯಕ್ಕಾಗಿ ನಡೆಯುವ ಹೋರಾಟವ ಅಥವಾ ಮತಕ್ಕಾಗಿ ಆಡೋ ನಾಟಕವ? ಎಲ್ಲ ಗಟ್ಟಿಯಾಗಿ ಹಿಂದೂ ಪರ ನಿಂತ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವ? DK ಶಿವಕುಮಾರ್ ಅದೊಂದು ಷಡ್ಯಂತ್ರ ಅಂತ ಮೇಲೆ ಒಪ್ಪದೇ ಇರೋದಕ್ಕೆ ಸಾಧ್ಯನಾ? ಇನ್ನು ಗೃಹ ಸಚಿವ ಪರಮೇಶ್ವರ್ ಸತ್ಯ ಹೊರಬರಬೇಕು, ಧರ್ಮಸ್ಥಳ ಪಾವಿತ್ರತೆ ಉಳಿಬೇಕು, SIT ರಚನೆ ಅಂದಿದ್ದಾರೆ. ಆದರೆ ಧರ್ಮಸ್ಥಳದಲ್ಲಿ ಹೋರಾಟ ದಿಕ್ಕು ತಪ್ಪಿದ ಹಾದಿ. ಕಾಶ್ಮೀರದಲ್ಲಿ ಒಂದು ಕಾಲದಲ್ಲಿ ಧ್ವಜ ಮೆರವಣಿಗೆ ಇರಲಿ, ಧ್ವಜ ಹಾರಿಸೋದು ಕಷ್ಟ ಇತ್ತು ಕಾಣ್ರಿ. ಕಾಶ್ಮೀರದಲ್ಲಿ ತಿರಂಗ ಪಾದಯಾತ್ರೆ ಕಾಲ ಬದಲಾಗುತ್ತೆ ಎನ್ನುವುದಕ್ಕೆ ಸಾಕ್ಷಿ. ಒಂದು ಕಾಲದಲ್ಲಿ ಕಾಶ್ಮೀರದಲ್ಲಿ ತಿರಂಗ ಎತ್ತೋದು ಅಸಾಧ್ಯ ಎಂದು ಹೇಳಲಾಗ್ತಿತ್ತು. ಇಂದು ಅಲ್ಲಿ ತಿರಂಗ ಮೆರವಣಿಗೆ. ಸರ್ಕಾರ ಹೇಳುತ್ತೆ ಇದು ಹೊಸ ಭಾರತ, ವಿಪಕ್ಷ ಹೇಳ್ತಾ ಇದೆ ಪ್ರಚಾರದ ಪ್ರದರ್ಶನ. ಆದರೆ ನಿಜ ಪ್ರಶ್ನೆ, ಸ್ಥಳೀಯರ ಹೃದಯದಲ್ಲೇ ತಿರಂಗ ನೆನಪಿದೆಯಾ ಅಥವಾ ಕೇವಲ ಕಾನೂನು ಬಲದ ಮೆರವಣಿಗೆಯ? ತಿರಂಗ ಎತ್ತುವುದು ಗೌರವ, ಆದರೆ ತಿರಂಗ ಜನರ ಮನಸ್ಸಿನಲ್ಲಿ ನೆಲೆಗೊಳಿಸುವುದು ನಿಜ ಜಯ. ಈ ಎಲ್ಲ ಸದ್ದುಗದ್ದಲ ನಡುವೆ ಟ್ರಂಪ್ ರಾಹುಲ್ ಸುದ್ದಿ ಆದಷ್ಟು ಮತ್ತಾರೂ ಆಗ್ತಾ ಇಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸದಾ ಸುದ್ದಿಯಲ್ಲಿ. ಅವರು ಟ್ಯಾಕ್ಸ್ ರಹಸ್ಯ ಹೊರಬಿದ್ದಿದೆ, ತೆರಿಗೆ ತಪ್ಪಿಸುವ ಕೌಶಲ್ಯ, ಕೋಟ್ಯಾಂತರ ಡಾಲರ್ ವ್ಯವಹಾರ, ಅಮೆರಿಕ ನ್ಯಾಯಾಂಗ ಪ್ರವೇಶ, ಜಾಗತಿಕ ಆರ್ಥಿಕತೆ ಕರಿನೆರಳು ಬೀಳ್ತಿದೆ. ಇನ್ನು ನಮ್ಮ ದೇಶದ LOP ರಾಹುಲ್ಗೆ ಟ್ರಂಪ್ ಮಾತು ವೇದವಾಕ್ಯ. ವಿಪಕ್ಷಗಳು ಟ್ರಂಪ್ ಅಭಿಮಾನಿಗಳು. ಇಲ್ಲದಿದ್ದರೆ ಶತ್ರು ದೇಶ ಕೇಳಬೇಕಿದ್ದ ಪ್ರಶ್ನೆಯನ್ನು ಇವರು ಕೇಳುತ್ತಿದ್ರ? ಟ್ರಂಪ್ ಹೇಳಿದ್ದೇ ಇವರ ಬಾಯಲ್ಲಿ ಮಾರ್ಧ್ವನಿ. ಒಟ್ಟಾರೆ ದೊಡ್ಡಣ್ಣ ಟ್ರಂಪ್ ತಾನು ಹೇಳಿದಂತೆ ಎಲ್ಲ ಕೇಳಬೇಕು, ತಾನೇ ಗ್ರೇಟು ಅಂದ್ಕೊಂಡಿದ್ದಾರೆ. ಟ್ರಂಪ್ ನೀತಿ ತಿರುಗು ಮುರುಗಾದರೂ ಅಚ್ಚರಿಯಲ್ಲ. ರಾಜಕೀಯ ಎಂದರೆ ಕಾಫಿ ಟೇಬಲ್ ಚರ್ಚೆ ಅಲ್ಲ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತವನ್ನು ಬದಲಿಸುವ ಶಕ್ತಿ. ಎಲ್ಲ ಬೆಳವಣಿಗೆಗಳು ಒಟ್ಟಿನಲ್ಲಿ ಜನತೆಯ ನಂಬಿಕೆ, ಅವಿಶ್ವಾಸ ಅಳೆಯುವ ದಂಡ. ಮುಂದಿನ ದಿನಗಳಲ್ಲಿ ಯಾವ ಬೆಳವಣಿಗೆಗಳು ಪ್ರಬಲವಾಗುತ್ತವೆ ಎಂಬುದನ್ನು ಜನರೇ ತೀರ್ಮಾನವೇ ನಿರ್ಧರಿಸುತ್ತದೆ. ರಾಜಕೀಯ ಅಂದರೆ ಸಿನಿಮಾ ನೋಡಿ ಹೋದಂತಲ್ಲ, ಇಲ್ಲಿ ಅಂತ್ಯ ಆಗುತ್ತಿರೋದಿಲ್ಲ. ಪ್ರತಿದಿನ ಹೊಸ ಕತೆ, ಹೊಸ ನಾಟಕ. ಇಂದು ನಾವೇನು ಮಾಡ್ತಿದ್ದೀವಿ ಅಂತೀರಾ? ಜನ ಕೇಳ್ತಾರೆ. ಸತ್ಯ ಸಿಗೋದು ಎಲ್ಲಿ? ಆದರೆ ಉತ್ತರ ಯಾವತ್ತಕ್ಕೂ ರಾಜಕೀಯ ಲೆಕ್ಕಾಚಾರದಲ್ಲಿ ಮುಳುಗಿ ಹೋಗಿರುತ್ತೆ. ಒಂದು ದಿನ ಓಟು ಚೋರಿ, ಮತ್ತೊಂದು ದಿನ ಚಾಯ್ ಚರ್ಚೆ.
ಸೋತರೆ EVM ಮೋಸ, ಇನ್ನೊಂದು ಕಡೆ ಧರ್ಮಸ್ಥಳ ವಿವಾದ, ಕಾಶ್ಮೀರ ತಿರಂಗ ಮೆರವಣಿಗೆ, ಅಮೆರಿಕದ ಟ್ರಂಪ್ ಟ್ಯಾಕ್ಸ್, ಬದುಕಿದರೂ ಸತ್ತವನು ಎನ್ನುವ ಸರ್ಕಾರ, ಸತ್ತವರ ಹೆಸರಲ್ಲಿ ಮತ ಹಾಕುವ ಚುನಾವಣೆ. ಇದು ರಾಜಕೀಯದ ನಾಟಕವಲ್ಲದೆ ಮತ್ತಿನ್ನೇನು? ಗೆಳೆಯರೇ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.